ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಜನರಲ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಅಮೃತ್ ಎನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ದಾರೆ. ಅವರು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ವಿಶೇಷವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿ ಅಂದರೆ ಏನು, ಲ್ಯಾಪ್ರೋಸ್ಕೋಪಿ ಸರ್ಜರಿಯ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿ ಸ್ಟುಡಿಯೋಕ್ಕೆ ಬಂದಾರ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿ ಇವತ್ತಿನ ದಿನಗಳಲ್ಲಿ ತುಂಬ ಮಹತ್ವ ಸ್ಥಾನವನ್ನು ಪಡ್ಕೊಂಡಿದೆ. ಪ್ರತಿಯೊಂದು ಆಪರೇಷನ್ಗಳು ಲ್ಯಾಪ್ರೋಸ್ಕೋಪಿನ ಮೂಲಕ ಮಾಡ್ತಾರೆ. ಅದರಲ್ಲಿ ಒಂದು ನಿಖರವಾಗಿ ನೋಡಿಕೊಂಡು ಮಾಡುವಂಥ ಒಂದು ಒಳ್ಳೆಯ ಒಂದು ಅವಕಾಶ ಇವತ್ತು ಲ್ಯಾಪ್ರೋಸ್ಕೋಪಿ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಪ್ರಾರಂಭದಲ್ಲಿ ಈ ಲ್ಯಾಪ್ರೋಸ್ಕೋಪಿ ಅಂದರೆ ಏನು ಅಂತ? ಓಕೆ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮೃತ್ ಅಂತ. ನಾನು ಲ್ಯಾಪ್ರೋಸ್ಕೋಪಿಕ್ ಜನರಲ್ ಸರ್ಜನ್ ಆಗಿ ರಾಯಚೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಪ್ರಮುಖವಾಗಿ ಲ್ಯಾಪ್ರೋಸ್ಕೋಪಿ ಏನು ಅಂದರೆ, ಲ್ಯಾಪ್ರೋಸ್ಕೋಪಿ ಅಂದರೆ ಅದು ಲ್ಯಾಪ್ರೋಸ್ಕೋಪ್ ಅಂತ ಹೇಳಿದ್ರೆ ಅದರದ್ದು ಕ್ಯಾಮ್ರಾ. ಅದರಲ್ಲಿ 0 ಡಿಗ್ರಿ, 10 ಡಿಗ್ರಿ, 30 ಡಿಗ್ರಿ ಅಂತ 3 ವಿಧವಾದ ಬರುತ್ತೆ. ಅದರಲ್ಲಿ 5mm ಕ್ಯಾಮ್ರಾ ಮತ್ತು 10mm ಕ್ಯಾಮ್ರಾ ಅಂತ. ಆ ಕ್ಯಾಮ್ರಾ ಥಿಕ್ನೆಸ್ ಮೇಲೆ 5mm ಆ್ಯಂಡ್ 10mm ಅಂತ ಡಿವೈಡ್ ಮಾಡ್ತೀವಿ. ಸೊ ನಾವು ಸಣ್ಣ ಮಕ್ಕಳಿಗಾದರೆ 5mm ಯೂಸ್ ಮಾಡ್ತೀವಿ, ದೊಡ್ಡವ್ರಿಗಾದರೆ 10mm ಯೂಸ್ ಮಾಡ್ತೀವಿ. ಇದು ಏನಂದರೆ ನಾವು ಹೊಟ್ಟೆ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಅಂತ ಗ್ಯಾಸ್ ಇರುತ್ತೆ. ಸೊ ಆ ಗ್ಯಾಸ್ನ ಹೊಟ್ಟೆ ಒಳಗಡೆ ಹಾಕಿ ಹೊಟ್ಟೆಯನ್ನು ದೊಡ್ಡದು ಮಾಡಿ ಅದರಲ್ಲಿ ಸಿಗುವಂಥ ಸ್ಪೇಸಲ್ಲಿ ನಾವು ಈ ಲ್ಯಾಪ್ರೋಸ್ಕೋಪಿಕ್ ಕ್ಯಾಮ್ರಾನ ಹಾಕ್ಬಿಟ್ಟು ಸೊ ಹೊಟ್ಟೆಯಲ್ಲಿರುವಂಥ ಎಲ್ಲ ಆರ್ಗನ್ಸನ್ನು ನೋಡಿ ಅದ್ರ ಪ್ರಕಾರ ಅದು ಮಾನಿಟರ್ ಮೇಲೆ ಕಾಣಿಸುತ್ತೆ. ಸೊ ಈ ಮಾನಿಟರ್ ಮೇಲೆ ಕಾಣಿಸೋ ಅಂಥದ್ದನ್ನು ನಾವು ನೋಡಿಕೊಂಡು ನಾವು ಸರ್ಜರಿ ಮಾಡ್ತೀವಿ. ಓಕೆ. ಸೊ ಇದನ್ನ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳೋದು. ಕೇವಲ ಹೊಟ್ಟೆಗೆ ಮಾತ್ರ ಇದು ಸೀಮಿತನಾ ಮತ್ತೆ ಬೇರೆ ಬೇರೆ ಭಾಗ? ಇಲ್ಲ, ಇದನ್ನ ಥೊರಾಕ್ಸಿಕ್ ಕ್ಯಾವಿಟಿನಲ್ಲೂ ಹಾಕ್ತೀವಿ, ಅಂದರೆ ಎದೆಯ ಭಾಗದಲ್ಲಿ ಲಂಗ್ಸ್ ಅಲ್ಲೂ ಹಾಕ್ತೀವಿ. ಅದನ್ನ ವಿಡಿಯೋ ಅಸಿಸ್ಟೆಡ್ ಥೊರಾಕೋಸ್ಕೋಪಿಕ್ ಸರ್ಜರಿ ಅಂತಾನೂ ಕರಿತೀವಿ. ಸೊ ಅದಕ್ಕೂ ಕೂಡ ನಾವು ಇದೇ ಲ್ಯಾಪ್ರೋಸ್ಕೋಪಿಯನ್ನು ಯೂಸ್ ಮಾಡ್ತೀವಿ. ಬಟ್ ಅದನ್ನ ಮಾಡುವಂಥ ವಿಧಾನ ಬೇರೆ ಇರುತ್ತೆ. ಸರ್, ಯಾರಿಗೆ ಈ ಲ್ಯಾಪ್ರೋಸ್ಕೋಪಿ ಮಾಡಲಾಗ್ತದೆ ಮತ್ತು ಯಾವ ಸಮಯದಲ್ಲಿ ಮಾಡಲಾಗ್ತದೆ? ಸೊ ಲ್ಯಾಪ್ರೋಸ್ಕೋಪಿ ಇದು ನಾವು ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲೂ ಯೂಸ್ ಮಾಡ್ತೀವಿ. ಆಮೇಲೆ ರೊಟೀನ್ ಆಗಿ ಎಲೆಕ್ಟಿವ್ ಸರ್ಜರೀಸ್ ಅಂತ ಹೇಳ್ತೀವಿ, ಅಂದರೆ ವೆಲ್ ಪ್ಲಾನ್ಡ್, ಮುಂಚೆನೇ ಪ್ಲಾನ್ ಮಾಡ್ಕೊಂಡಿರೋಂಥ ಸರ್ಜರಿ. ಸೊ ಈ ಎರಡೂ ಕಡೆಯಲ್ಲೂ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನ ಮುಂಚೆ ಹಿಂದಿನ ಕಾಲದಲ್ಲಿ ಏನು ಹೊಟ್ಟೆಯನ್ನು ಕೊಯ್ದುಬಿಟ್ಟು ಆಪರೇಷನ್ ಮಾಡಬೇಕಂತ ಸಿಚುವೇಶನ್ ಇರೋದು, ಈಗ ಆ ಥರದಂಥ ಎಲ್ಲ ಸರ್ಜರೀಸ್ನು ನಾವು ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ತಾ ಇದೀವಿ. ಸೊ ಇದ್ರದ್ದು ಬೆನಿಫಿಟ್ಸ್ ಏನು ಅಂತಂದರೆ, ಸಣ್ಣ ಇನ್ಸಿಷನ್ ಮುಂಚೆ ಥರ ತುಂಬ ದೊಡ್ಡದಾಗಿ ಕಟ್ ಮಾಡೋದಾಗ್ಲಿ ಓಪನ್ ಮಾಡೋದಾಗ್ಲಿ ಇಲ್ಲ ಇವಾಗ. ಸೊ ಇವಾಗ ಸಣ್ಣ ಇನ್ಸಿಷನ್ ಇಂದ ನಾವು ಲ್ಯಾಪ್ರೋಸ್ಕೋಪಿನ ಒಳಗಡೆ ಹಾಕಿ ಆ ಲ್ಯಾಪ್ರೋಸ್ಕೋಪಿಗೆ ಸಂಬಂಧಪಟ್ಟಂತ ಇನ್ಸ್ಟ್ರೂಮೆಂಟ್ಸ್ ನ ಹಾಕಿ ನಾವು ಸರ್ಜರಿ ಮಾಡಿಸ್ತೀವಿ. ಸಣ್ಣ ಹೋಲ್. ಸೊ ಪೇಷಂಟ್ಗೆ ದೊಡ್ಡ ಗಾಯಗಳು ಇರೋದಿಲ್ಲ, ದೊಡ್ಡ ಸ್ಕಾರ್ ಮಾರ್ಕ್ ಇರೋದಿಲ್ಲ. ಸೊ ಸರ್ಜರಿ ಆದ್ಮೇಲೆ ದೊಡ್ಡ ಗಾಯಗಳಾಗ್ಲಿ ಮಾರ್ಕ್ ಆಗ್ಲಿ ಮೈ ಮೇಲೆ ಯಾವುದೇ ಇರೋದಿಲ್ಲ. ಸೊ ಇದು ಒಂದು ಲ್ಯಾಪ್ರೋಸ್ಕೋಪಿಯ ಬೆನಿಫಿಟ್. ಸೊ ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನು ಅಂತಂದ್ರೆ, ಆಪರೇಷನ್ ಮಾಡುವ ಸಮಯದಲ್ಲಾಗ್ಲಿ ಬ್ಲೀಡಿಂಗ್ ತುಂಬಾ ಕಮ್ಮಿ ಇರುತ್ತೆ. ನಮಗೆ ತುಂಬಾ ಮ್ಯಾಗ್ನಿಫೈಡ್ ವ್ಯೂ ಅಂತೀವಿ, ಅದು ನಮಗೆ ಮಾನಿಟರ್ ಕಾಣಿಸಿರೋದ್ರಿಂದ ಸಣ್ಣ ಬ್ಲೀಡಿಂಗ್ ಅನ್ನು ನಾವು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡಬಹುದು. ಸೊ ಬ್ಲಡ್ ಲಾಸ್ ಆಗೋದಿಲ್ಲ. ಅಂಡ್ ಸರ್ಜರಿ ಮಾಡಿದ ನಂತರ ಪೇಷಂಟ್ಗೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ನಾವು ಓಡಾಡಿಸ್ಬೋದು, ಎಲ್ಲ ಕೆಲಸ ಮಾಡಿಸ್ಬೋದು. ಸೊ ಪೇಷಂಟ್ಗೆ ತುಂಬಾ ಸರ್ಜರಿ ಆದ್ಮೇಲೆ ಆಗುವಂತ ನೋವು ತುಂಬಾ ಕಮ್ಮಿ ಇರುತ್ತೆ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಪೇಷಂಟ್ ಓಡಾಡುವುದಾಗ್ಲಿ ಅಥವಾ ಊಟ ಮಾಡೋದಾಗ್ಲಿ ಅದು ಎವ್ರಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ನಾವು ಓಪನ್ ಸರ್ಜರಿಗಿಂತ ಕಂಪೇರ್ ಮಾಡಿದ್ರೆ ಬೇಗ ಪೇಷಂಟ್ ತನ್ನ ಕೆಲಸನ ಮಾಡ್ಬೋದು, ಓಡಾಡ್ಬೋದು, ಆ್ಯಂಡ್ ಬೇಗ ಆಹಾರನ ಸೇವಿಸ್ಬೋದು. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಸ್ಟೇ ಮಾಡಬೇಕಾದಂಥ ದಿನಗಳು ಕಮ್ಮಿ ಆಗುತ್ತೆ. ಓಪನ್ ಸರ್ಜರಿಲಿ ಒಂದು 5 ರಿಂದ 6 ದಿನ ಇಟ್ಕೊಂಡ್ರೆ, ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಅವತ್ತಿನ ದಿನನೇ ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲ ಅಂದರೆ 2-3 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಇದೆಲ್ಲ ಬೆನಿಫಿಟ್ಸ್ ಲ್ಯಾಪ್ರೋಸ್ಕೋಪಿಲಿ. ಓಕೆ. ಸರ್, ಈಗ ಲ್ಯಾಪ್ರೋಸ್ಕೋಪಿಯಲ್ಲಿ ಯಾವುದಾದ್ರೂ ಆಪರೇಷನ್ ಮಾಡಬೇಕಂದ್ರೆ ನಿಖರವಾಗಿ ಅಲ್ಲಿ ಮಾತ್ರ ಮಾಡಲಾಗ್ತದೆ, ಯಾಕಂದ್ರೆ ಬೇರೆ ಯಾವುದು ತೊಂದರೆ ಆಗಲಾರ್ದಂಗೆ ಆಗುತ್ತೆ ಅಂತ ನಿಖರವಾದಂಥ ಒಂದು ಕೆಲಸ ಲ್ಯಾಪ್ರೋಸ್ಕೋಪಿ ಮಾಡುತ್ತೆ. ಬಟ್ ಆದರೆ ನಾವು ಓಪನ್ ಸರ್ಜರಿ ಮಾಡುವಾಗ, ಓಪನ್ ಆಗಿ ಆಪರೇಷನ್ ಮಾಡುವಾಗ ತೊಂದರೆಗಳು ಆಗ್ಬೋದು, ಕೆಲವು ಮಿಸ್ಟೇಕ್ಸ್ ಆಗ್ಬೋದು. ಆದರೆ ಲ್ಯಾಪ್ರೋಸ್ಕೋಪಲ್ಲಿ ಮಿಸ್ಟೇಕ್ಸ್ ಆಗೋದು ತುಂಬ ಕಮ್ಮಿ. ಹೌದು. ಸೊ ಲ್ಯಾಪ್ರೋಸ್ಕೋಪಿಲಿ ಯಾಕೆ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ ಅಂದರೆ, ನಾವೆಲ್ಲಿ ಆಪರೇಷನ್ ಮಾಡಬೇಕು ಅಂತಿದೀವಿ ಆ ಜಾಗದ ಜೊತೆಲೆ ನಮಗೆ ಸುತ್ತಮುತ್ತ ಇರುವಂಥ ಆರ್ಗನ್ಸನ್ನು ನೋಡ್ಬೋದು ನಾವು. ಇದನ್ನ ನಾವು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಮತ್ತೆ ಥೆರಪಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ. ಸೊ ನಮಗೆ ಇವಾಗ ಅಪೆಂಡಿಸೈಟಿಸ್ ಇರುವಂತ ಪೇಷಂಟ್ ಬಂದ್ರೆ ನಾವು ಕ್ಯಾಮ್ರಾ ಹಾಕಿ ಅಪೆಂಡಿಕ್ಸ್ನ ತೆಗಿಯೋದ್ರ ಜೊತೆಲಿ ಮತ್ತೆ ಅವರಿಗೆ ಪಿತ್ತಕೋಶದ ತೊಂದರೆ, ಲಿವರ್, ಕರಳು,
ಹೊಟ್ಟೆ ಇವೆಲ್ಲವನ್ನು ನಾವು ಕ್ಯಾಮ್ರಾದಲ್ಲಿ ಒಂದ್ಸಲ ನೋಡ್ಬೋದು. ಸೊ ಅಲ್ಲಿ ಏನಾದರೂ ತೊಂದರೆ ಇದ್ರೆ ನಾವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದು ಲ್ಯಾಪ್ರೋಸ್ಕೋಪಿಲಿ ಅಷ್ಟೇ ಸಾಧ್ಯ. ಓಪನ್ ಸರ್ಜರಿಲಿ ಏನಾಗಿರುತ್ತೆ ಅಷ್ಟೇ ಮಾಡಬೇಕಾಗುತ್ತೆ. ಎಲ್ಲಿ ಆಪರೇಷನ್ ಮಾಡಬೇಕೋ ಅಲ್ಲಿ ಅಷ್ಟೇ ನಾವು ಕಟ್ ಮಾಡಿ ಓಪನ್ ಮಾಡಿರ್ತೀವಿ. ಸೊ ಬೇರೆ ಆರ್ಗನ್ಗಳು ನಮಗೆ ಕಾಣಿಸೋದಿಲ್ಲ. ತುಂಬಾ ಒಳ್ಳೆ ಒಂದು ಬೆನಿಫಿಟ್ ಇದೆ. ಹೌದು ಸರ್, ಯಾವ ಸರ್ಜರಿಗಳನ್ನು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ಬೋದು? ಇವಾಗಿನ ಜನರೇಷನ್ ಅಲ್ಲಿ ಎಲ್ಲಾ ಸರ್ಜರೀಸ್ನು ನಾವು ಲ್ಯಾಪ್ರೋಸ್ಕೋಪಿಲಿ ಮಾಡ್ಬೋದು. ನಾವು ಕಾಮನ್ ಆಗಿ ಮಾಡೋದಂದ್ರೆ ಅಪೆಂಡಿಸೈಟಿಸ್ ಅಲ್ಲಿ ಅಪೆಂಡಿಕ್ಸ್ ತೆಗಿತೀವಿ, ಅದನ್ನ ಲ್ಯಾಪ್ರೋಸ್ಕೋಪಿಕ್ ಅಪೆಂಡೆಕ್ಟೊಮಿ ಅಂತ ಹೇಳ್ತೀವಿ. ಗಾಲ್ ಬ್ಲಾಡರ್ ಸ್ಟೋನ್ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲು ಇರುತ್ತೆ, ಅದನ್ನ ನಾವು ಗಾಲ್ ಬ್ಲಾಡರ್ ಸ್ಟೋನ್ಸ್ ನ ತೆಗಿತೀವಿ. ಸೊ ಅದನ್ನ ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟೊಮಿ ಅಂತ ಹೇಳ್ತೀವಿ, ಅದನ್ನು ನಾವು ಲ್ಯಾಪ್ರೋಸ್ಕೋಪಿಲಿ ಮಾಡ್ತೀವಿ. ಮತ್ತೆ ಹರ್ನಿಯಾ ಸರ್ಜರಿ, ಹೊಟ್ಟೆ ಭಾಗದಲ್ಲಿ ಎಲ್ಲೇ ಹರ್ನಿಯಾ ಇದ್ರೂ ಮುಂಚೆ ಓಪನ್ ಸರ್ಜರಿ ಮಾಡಬೇಕಿತ್ತು, ಇವಾಗ ಅದೆಲ್ಲವೂ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ತೀವಿ. ಈ ಮೂರು ಕಾಮನ್ ಆಗಿ ಮಾಡುವಂತ ಸರ್ಜರಿಗಳು. ಇದ್ರ ಜೊತೆಲಿ ಅಡ್ವಾನ್ಸ್ಡ್ ಸರ್ಜರೀಸ್ ಅಂತ ಏನ್ ಹೇಳ್ತೀವಿ, ಕರಳಲ್ಲಿ ಏನಾದ್ರು ಇನ್ಫೆಕ್ಷನ್ ಇತ್ತು, ಕರಳಲ್ಲಿ ಏನಾದ್ರು ಕ್ಯಾನ್ಸರ್ ಇತ್ತು, ಹೊಟ್ಟೆಯಲ್ಲಿ ಏನಾದ್ರು ಕ್ಯಾನ್ಸರ್ ಇತ್ತು, ಮತ್ತೆ ಸಣ್ಣ ಕರಳು, ದೊಡ್ಡ ಕರಳು, ಮತ್ತೆ ಲಿವರ್ ಅಲ್ಲಿ ಕ್ಯಾನ್ಸರ್ ಇತ್ತು, ಇವೆಲ್ಲಾ ರೀತಿಯಂತ ಸರ್ಜರಿನೂ ನಾವು ಲ್ಯಾಪ್ರೋಸ್ಕೋಪಿಲಿ ಮಾಡ್ತೀವಿ. ಸಣ್ಣ ಇನ್ಸಿಷನ್ ಇಂದನೇ ಅಷ್ಟು ದೊಡ್ಡ ಆರ್ಗನ್ಸ್ ಮೇಲೆ ನಾವು ಸರ್ಜರಿ ಮಾಡಿ ಮುಗಿಸ್ಬೋದು. ಇನ್ನು ಗರ್ಭಕೋಶಕ್ಕೆ ರಿಲೇಟೆಡ್ ಏನಾದರೂ ಸರ್ಜರಿ ಇದ್ರೆ, ಗರ್ಭಕೋಶ ತೆಗಿಯೋಂಥ ಸಿಚುವೇಶನ್ ಬಂತು, ಈ ಸರ್ಜರೀಸ್ನು ನಾವು ಲ್ಯಾಪ್ರೋಸ್ಕೋಪಿಲೇ ಮಾಡ್ತೀವಿ. ಸೊ ಒಂದೇ ಒಂದು ಲ್ಯಾಪ್ರೋಸ್ಕೋಪಿಯಿಂದ ನಾವು ಇಷ್ಟೊಂದೆಲ್ಲ ಸರ್ಜರೀಸ್ನ ಮಾಡ್ಬೋದು. ನಿಜವಲ್ಲ ಸರ್, ತುಂಬ ಒಳ್ಳೆಯ ಒಂದು ಲಾಭವನ್ನು ಕೊಡ್ತಾ ಇದೆ ಲ್ಯಾಪ್ರೋಸ್ಕೋಪಿ. ಸರ್, ಈಗ ಲಾಭಗಳ ಬಗ್ಗೆ ಹೇಳಿ. ಈಗ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡೋದ್ರಿಂದ ಏನು ಲಾಭಗಳು ಅಂತ? ಪೇಷಂಟಿಗೆ ಇದರಿಂದ ಏನೇನು ಲಾಭ ಅಂದರೆ, ಮೊದಲನೇದಾಗಿ ಮಾಡುವಂಥ ಇನ್ಸಿಷನ್ ತುಂಬ ಸಣ್ಣದಿರುತ್ತೆ. ಸೊ ಮಹಿಳೆಯರಿಗೆ ಮೇನ್ ಆಗಿ ತುಂಬ ದೊಡ್ಡ ಗಾಯಗಳು ಆಗಲ್ಲ ಮೈ ಮೇಲೆ ಸರ್ಜರಿ ಆದಮೇಲೆ. ಸೊ ಸಣ್ಣ ಗಾಯಗಳು ಇರುತ್ತೆ, ಅದನ್ನು ನಾವು ಕಾಸ್ಮೆಟಿಕಲಿ ಬೆಟರ್ ಇರುತ್ತೆ ಲ್ಯಾಪ್ರೋಸ್ಕೋಪಿಲಿ. ಇನ್ನೂ ಒಂದು, ನಾವು ಹೊಟ್ಟೆಯೊಳಗೆ ಯಾವುದೇ ಭಾಗನ ಲ್ಯಾಪ್ರೋಸ್ಕೋಪಿಯಲ್ಲಿ ರೀಚ್ ಆಗ್ಬೋದು. ಸೊ ಮಾಡುವಂಥ ಸರ್ಜನಿಗೂ ಇದು ಲ್ಯಾಪ್ರೋಸ್ಕೋಪಿಲಿ ಮಾಡೋದ್ರಿಂದ ತುಂಬ ಸರ್ಜರಿ ಬೇಗ ಮುಗಿಯುತ್ತೆ, ಆ್ಯಂಡ್ ವಿತ್ ಬ್ಲಡ್ ಲಾಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಬೇಗ ಯಾವುದೇ ರೀತಿಯಂಥ ಸರ್ಜರಿನ ನಾವು ಬೇಗ ಮುಗಿಸ್ಬೋದು. ಮೂರನೇದಾಗಿ ಏನು ಹೇಳೋದು, ತುಂಬ ಓಪನ್ ಸರ್ಜರಿಯಲ್ಲಿ ಏನು ಡಿಫಿಕಲ್ಟೀಸ್ ನಾವು ಫೇಸ್ ಮಾಡ್ತೀವಿ, ಎಲ್ಲ ಆರ್ಗನ್ಸ್ನ ನಾವು ಇಟ್ಕೋಬೇಕು, ಇಲ್ಲ ಬಿಡಿಸ್ಬೇಕಾಗುತ್ತೆ, ಕರಳು ಕಟ್ಟಿದಾಗ, ಈ ಥರ ಕಂಡೀಷನ್ಸಲ್ಲಿ ಇವೆಲ್ಲ ಲ್ಯಾಪ್ರೋಸ್ಕೋಪಿಲಿ ತುಂಬ ಸಲೀಸಾಗಿ ಮಾಡ್ತೀವಿ. ಸೊ ಇವೆಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಂಬಂಧಪಟ್ಟಂತೆ. ಇನ್ನು ಪೇಷಂಟ್ಗೆ ಏನೇನು ಬೆನಿಫಿಟ್ಸ್ ಅಂದರೆ, ಪೇಷಂಟ್ಗೆ ಆಪರೇಷನ್ ಆದ ನಂತರ ಪೇಯ್ನ್ ತುಂಬ ಕಮ್ಮಿ ಇರುತ್ತೆ, ತುಂಬ ಬ್ಲಡ್ ಲಾಸ್ ಆಗೋದಿಲ್ಲ. ಸೊ ಬೇಗ ಪೇಷಂಟು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ತನ್ನ ರೊಟೀನ್ ಕೆಲಸಗಳನ್ನ ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿಲಿ ತುಂಬ ಬೇಗ ಮಾಡ್ಬೋದು, ಆ್ಯಂಡ್ ಹಾಸ್ಪಿಟಲಿಂದ ಬೇಗ ಡಿಸ್ಚಾರ್ಜ್ ಆಗ್ಬೋದು. ಸೊ ಇವೆಲ್ಲ ಪೇಷಂಟ್ ರಿಲೇಟೆಡ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಇನ್ನೂ ಒಂದು, ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಪೇಷಂಟ್ಗೆ ಲಂಗ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಮುಂಚೆ ಓಪನ್ ಸರ್ಜರಿ ಮಾಡಬೇಕಾದ್ರೆ, ಸರ್ಜರಿ ಆದ ನಂತರ ಪೇಷಂಟ್ಗೆ ತುಂಬ ಪೇಯ್ನ್ ಆಗೋದು, ಆ ಪೇಯ್ನಿಂದ ಉಸಿರಾಟದ ತೊಂದರೆ ಆಗಲಿ, ಲಂಗ್ ರಿಲೇಟೆಡ್ ಕಾಂಪ್ಲಿಕೇಶನ್ ಇನ್ಫೆಕ್ಷನ್ಸ್ ಎಲ್ಲ ಆಗೋದು, ಯಾಕಂದರೆ ಪೇಷಂಟ್ ಸರಿಯಾಗಿ ಉಸಿರಾಡೋಕೆ ಆಗ್ತಿರ್ಲಿಲ್ಲ ಪೇಯ್ನಿಂದ. ಸೊ ಇವಾಗ ಲ್ಯಾಪ್ರೋಸ್ಕೋಪಿ ಬಂದಿರೋದ್ರಿಂದ ಅದೆಲ್ಲ ಕಾಂಪ್ಲಿಕೇಶನ್ಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಮುಂಚಿನ ಕಾಲದಲ್ಲಿ ಓಪನ್ ಸರ್ಜರಿ ಮಾಡ್ಬೇಕಾದ್ರೆ ದೊಡ್ಡದಾಗಿ ಗಾಯ ಕೊಯ್ದು ಮಾಡೋದ್ರಿಂದ ಆ ಗಾಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರೋದು, ಮತ್ತೆ ಇನ್ಫೆಕ್ಷನ್ ಆಗಿ ಅದು ಗಾಯ ಮಾಯೋದಕ್ಕೆ ತಿಂಗಳಾನ್ಗಟ್ಲೆ ಆಗೋದು. ಆ ತಿಂಗಳಾನ್ಗಟ್ಲೆ ಇನ್ಫೆಕ್ಷನ್ ಆದಾದ್ಮೇಲೆ ಮತ್ತೆ ಒಂದು 2-3 ವರ್ಷ ಆದ್ಮೇಲೆ ಪೇಷಂಟ್ಗೆ ಇನ್ಸಿಷನಲ್ ಹರ್ನಿಯಾ ಅಂತ ಆಗುತ್ತೆ. ಎಲ್ಲಿ ನಾವು ಕಟ್ ಮಾಡಿರ್ತೀವೋ ಅಲ್ಲೇ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ. ಸರ್, ಈಗ ಓಪನ್ ಸರ್ಜರಿಗೂ ಮತ್ತು ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯತ್ಯಾಸ ಇದೆ ಮತ್ತು ತುಂಬ ಲಾಭಗಳು ಕೂಡ ಇದಾವೆ ಅಂತ ಹೇಳಿ, ಸ್ವಲ್ಪ ವ್ಯತ್ಯಾಸದ ಬಗ್ಗೆ ತಿಳಿಸಿ. ವ್ಯತ್ಯಾಸದಲ್ಲಿ ಏನಾಗುತ್ತೆ ಅಂದರೆ, ಓಪನ್ ಸರ್ಜರಿಲಿ ನಾವು ಯಾವ ಆರ್ಗನ್ಗೆ ಸರ್ಜರಿ ಮಾಡ್ತಾ ಇದೀವಿ, ಸಪೋಸ್ ಅಪೆಂಡಿಕ್ಸ್ ಮಾಡ್ತಾ ಇದೀವಿ ಅಂದರೆ, ನಾವು ಅಪೆಂಡಿಕ್ಸ್ ಇರೋ ಜಾಗದ ಮೇಲ್ಗಡೆನೆ ಕಟ್ ಮಾಡಿಕೊಂಡು ಓಪನ್ ಮಾಡ್ತೀವಿ. ಬಟ್ ಲ್ಯಾಪ್ರೋಸ್ಕೋಪಿಲಿ ಹಾಗಾಗೋದಿಲ್ಲ. ಲ್ಯಾಪ್ರೋಸ್ಕೋಪಿಲಿ ನಾವು ಒಂದ್ಸಲ ಲ್ಯಾಪ್ರೋಸ್ಕೋಪ್ನ ಹೊಟ್ಟೆ ಒಳಗಡೆ ಹಾಕಿದ್ಮೇಲೆ ಅಪೆಂಡಿಕ್ಸ್ ಜೊತೆಲಿ ಎಲ್ಲ ಆರ್ಗನ್ಸ್ ನಾವು ಚೆಕ್ ಮಾಡ್ತೀವಿ. ಸೊ ಇನ್ನೇನಾದ್ರೂ ತೊಂದರೆ ಇದೆ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ನಾವು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ಬೋದು ಪೇಷಂಟ್ಗೆ. ಸೊ ಇದೊಂದು ಮೇಜರ್ ಬೆನಿಫಿಟ್ ಅಂತ ಹೇಳ್ಬೋದು. ಜೊತೆಲಿ ಪೇಷಂಟ್ಗೆ ತುಂಬಾ ಕಡಿಮೆ ಟೈಮಲ್ಲಿ ರಿಕವರಿ ಟೈಮ್ ತುಂಬಾ ಕಡಿಮೆ ಆಗುತ್ತೆ. ಪೇಷಂಟ್ ತನ್ನ ಕೆಲಸನೆಲ್ಲ ಬೇಗ ಮಾಡ್ಕೊಬೋದು. ಇದ್ರ ಜೊತೆಲಿ ಪೇಷಂಟ್ ಬೇಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ಬೋದು. ಆಮೇಲೆ ಕಟ್ ಮಾಡಿ ಏನು ಆಪರೇಷನ್ ಮಾಡ್ತಾ ಇದ್ವಿ ಅದ್ರದ್ದು ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಎಲ್ಲ ಲ್ಯಾಪ್ರೋಸ್ಕೋಪಿಯಿಂದ ಅವಾಯ್ಡ್ ಆಗುತ್ತೆ. ಸೊ ಇವಾಗಿನ ಕಾಲದಲ್ಲಿ ಲ್ಯಾಪ್ರೋಸ್ಕೋಪಿನೇ ಫಸ್ಟ್ ಚಾಯ್ಸ್ ಆಫ್ ಸರ್ಜರಿ. ಯಾವುದೇ ಸರ್ಜರಿ ಮಾಡಿಸ್ಕೊಂಡ್ರು ಆ ಸರ್ಜರಿಯಲ್ಲಿ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡುವಂಥ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ಎಲ್ಲ ಪೇಷಂಟ್ಸು ದಯವಿಟ್ಟು ಲ್ಯಾಪ್ರೋಸ್ಕೋಪಿಯಿಂದನೇ ಮಾಡಿಸ್ಕೊಬೇಕು. ಸೊ ರಿಕವರಿ ಬೇಗ ಆಗುತ್ತೆ ಆ್ಯಂಡ್ ಬೇಗ ಅವರು ತಮ್ಮ ಕೆಲಸಕ್ಕೆ ವಾಪಸ್ ಹೋಗ್ಬೋದು. ಆ್ಯಂಡ್ ಬೇಗ ಮುಂಚೆ ಬರ್ತಾ ಇದ್ದಿದ್ದೆಲ್ಲ ಕಾಂಪ್ಲಿಕೇಶನ್ಸ್ನ ನಾವು ಲ್ಯಾಪ್ರೋಸ್ಕೋಪಿಯಿಂದ ಅವಾಯ್ಡ್ ಕೂಡ ಮಾಡ್ಬೋದು. ಸೊ ಪೇಷಂಟ್ ಸಫರ್ ಜಾಸ್ತಿ ಆಗೋದಿಲ್ಲ. ಸರ್, ಈಗ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡುವಂಥ ಸಮಯದಲ್ಲಿ ಪ್ರಿಕಾಷನ್ ತಗೋಬೇಕಂತ ಹೇಳ್ತೀರಿ. ಆ
ಆಮೇಲೆ ಈ ಜನರಲ್ ಸರ್ಜರಿ ಮಾಡುವಾಗ ಅಲ್ಲಿ ಕೂಡ ಪ್ರಿಕಾಷನ್ಗಳು ಹೇಳ್ತಿರ್ತಾರೆ. ಅದಕ್ಕೂ ಇದಕ್ಕೂ ಸೇಮ್ ಪ್ರಿಕಾಷನ್ಗಳು ತೊಗೋಬೇಕಾ ಅಥವಾ ತುಂಬ ಬೇರೆ ವ್ಯತ್ಯಾಸ ಏನಿರಲ್ಲ ಇರಲ್ಲ. ಸರ್ಜರಿಗೂ ಮುಂಚೆ ಯಾವ ಸರ್ಜರಿ ಮಾಡ್ತೀವೋ ಅದು ಡಿಪೆಂಡ್ ಆಗಿ 6ರಿಂದ 10 ತಾಸು ಖಾಲಿ ಹೋಟೆಲ್ ಇರಬೇಕು ಅಂತ ಹೇಳ್ತೀವಿ. ಸೊ ಇದು ಓಪನ್ ಸರ್ಜರಿಲೂ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲೂ ಹೇಳ್ತೀವಿ. ಸೊ ಎರಡೂ ಸೇಮ್ ಇರುತ್ತೆ. ಮತ್ತು ಅನಸ್ತೇಷಿಯಾ ಕೊಡೋ ವಿಚಾರ ಬಂದರೆ ಮುಂಚೆ ಓಪನ್ ಸರ್ಜರಿಗೆ ಕೆಲವೊಂದು ಓಪನ್ ಸರ್ಜರಿಗೆ ಸ್ಪೈನಲ್ ಅನಸ್ತೇಷಿಯಾ ಕೊಡ್ತೀವಿ, ಕೆಲವೊಂದು ಸರ್ಜರಿಗೆ ಜನರಲ್ ಅನಸ್ತೇಷಿಯಾ ಕೊಡ್ತೀವಿ. ಸೊ ಲ್ಯಾಪ್ರೋಸ್ಕೋಪಿಯಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಜನರಲ್ ಅನಸ್ತೇಷಿಯಾನೇ ಕೊಡಬೇಕಾಗುತ್ತೆ. ಅಂದರೆ ಇಡೀ ಬಾಡಿನೇ ಅನಸ್ತೇಷಿಯಾ ಮೆಡಿಸಿನ್ಸ್ ಕೊಟ್ಟು ಪೇಷಂಟ್ನ ಮಲಗಿಸಿ ಮಾಡಬೇಕಾಗುತ್ತೆ. ಸೊ ಈ ಥರದಾದಂಥ ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಇದು ಜಾಸ್ತಿ ವ್ಯತ್ಯಾಸಕ್ಕಿಂತ ಬೆನಿಫಿಟ್ಸೇ ಜಾಸ್ತಿ ಇರುತ್ತೆ ಸರ್ಜರಿಯಿಂದ. ಸರ್, ಈಗ ಲ್ಯಾಪ್ರೋಸ್ಕೋಪಿಯಿಂದ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಮತ್ತು ಬೆನಿಫಿಟ್ಸ್ ಕೂಡ ತುಂಬ ಜಾಸ್ತಿ ಒಳ್ಳೇದಾಗುತ್ತೆ ಅನ್ನೋವಂಥ ಮಾತು ಹೇಳಿದೆ. ಅದು ಬಿಟ್ಟರೆ ಲ್ಯಾಪ್ರೋಸ್ಕೋಪಿ ಸಾರ್ವಜನಿಕರು ಎಲ್ಲರೂ ಮಾಡಿಸ್ಕೋಬೇಕು, ಅದ್ರ ಮೂಲಕನೇ ನೀವು ಆಪ್ರೇಷನ್ ಮಾಡ್ಕೋಬೇಕು ಅನ್ನುವಂಥ ಮಾತು ಹೇಳಿದ್ರಿ. ಈಗ ನಮ್ಮ ರಾಯಚೂರಿನಲ್ಲಿ ಎಲ್ಲ ಕಡೆ ಲ್ಯಾಪ್ರೋಸ್ಕೋಪಿ ಫೆಸಿಲಿಟಿ ಸಿಗಲ್ಲ. ಅಂಥ ಸಮಯದಲ್ಲಿ ಎಲ್ಲೆಲ್ಲಿ ಈ ಫೆಸಿಲಿಟಿ ಸಿಗುತ್ತೆ? ರಾಯಚೂರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸಲ್ಲೂ ಬರ್ತಾ ಇದೆ. ಸೊ ಈಗ ನಮ್ಮಲ್ಲಿ ನವೋದಯ ಮೆಡಿಕಲ್ ಕಾಲೇಜಲ್ಲೂ ಇದೆ ಲ್ಯಾಪ್ರೋಸ್ಕೋಪಿ, ಆಮೇಲೆ ರಿಮ್ಸ್ ಹಾಸ್ಪಿಟಲಲ್ಲೂ ಇದೆ, ರಿಮ್ಸಲ್ಲೂ ಇದೆ. ಹೊರಗಡೆ ಎಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲೂ ಇವಾಗ ತರ್ತಾ ಇದ್ದಾರೆ. ಎಷ್ಟೋ ಪ್ರೈವೇಟ್ ನರ್ಸಿಂಗ್ ಹೋಮ್ಸಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಪೇಷಂಟ್ಸ್ ಸ್ವಲ್ಪ ದುಡ್ಡಿನ ವ್ಯತ್ಯಾಸ ಆಗುತ್ತೆ. ಓಪನ್ ಸರ್ಜರಿಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೂ ಸ್ವಲ್ಪ ಹಣ ಖರ್ಚಾಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಲ್ಯಾಪ್ರೋಸ್ಕೋಪ್ ಆಗಲಿ ತುಂಬ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ್ಯಂಡ್ ಅದ್ರದ್ದು ತುಂಬ ಸೆಟಪ್ ಇರುವಂಥ ಹಾಸ್ಪಿಟಲಲ್ಲೇ ಅಷ್ಟೇ ಅದು ಸರ್ಜರಿ ಮಾಡೋಕ್ಕಾಗುತ್ತೆ. ಸೊ ಈ ಥರ ಇರೋದ್ರಿಂದ ಸ್ವಲ್ಪ ಹಣದ ಬಗ್ಗೆನೂ ಯೋಚನೆ ಮಾಡಬೇಕು. ಬಟ್ ಹಣ ಇಲ್ಲ ಅಂತ ಅಂದ್ಕೊಂಡು ಕಡಿಮೆ ರೇಟಲ್ಲಿ ಓಪನ್ ಸರ್ಜರಿ ಆಗುತ್ತೆ ಅಂತ ಮಾಡಿಸ್ಕೊಳಕ್ಕೆ ಹೋಗಬಾರ್ದು. ಸೊ ಆದಷ್ಟು ಲ್ಯಾಪ್ರೋಸ್ಕೋಪಿನಲ್ಲೇ ಮಾಡಿಸ್ಕೊಂಡ್ರೆ ಪೇಷಂಟ್ ಬೇಗ ರಿಕವರಿ ಆಗ್ತಾರೆ ಆ್ಯಂಡ್ ಬೇಗ ಅವ್ರ ಪ್ರಾಬ್ಲಮ್ ಏನಿತ್ತು ಅದೆಲ್ಲ ಸಾಲ್ವ್ ಆಗುತ್ತೆ. ಸೊ ಓಪನ್ ಸರ್ಜರಿಗಿಂತೂ ಲ್ಯಾಪ್ರೋಸ್ಕೋಪಿನೇ ಪ್ರಿಫರ್ ಮಾಡಬೇಕು ಅಂತ ಹೇಳ್ತೀವಿ. ಕೊನೆಯದಾಗಿ ಕೇಳಿದ್ರಿ, ಯಾಕಂದರೆ ತುಂಬ ಜನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ದುಡ್ಡು ಹೋದ್ರೆ ಪರವಾಗಿಲ್ಲಪ್ಪ, ನನಗೆ ಒಳ್ಳೇದಾಗಬೇಕು, ಒಳ್ಳೆ ಒಂದು ಬೆನಿಫಿಟ್ ಸಿಗಬೇಕು, ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದೆ ಜನಗಳಿಗೆ. ಹಾಗಾಗಿ ಈ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಸೈಡ್ ಎಫೆಕ್ಟೂ ಆಗೋದಿಲ್ಲ ಮತ್ತು ಬೇಗನೆ ಗುಣ ಆಗ್ತೀವಿ ಅನ್ನುವಂಥ ಮಾತು ಕೂಡ ತಾವು ಹೇಳಿದ್ರಿ. ಒಳ್ಳೆ ಒಂದು ಅವಕಾಶ ಇದರಿಂದ ಸಿಗ್ತದೆ ಅನ್ನುವಂಥದ್ದು ತಾವು ಹೇಳಿದ್ರಿ. ಸರ್, ಕೊನೆಯದಾಗಿ ಕೇಳೋರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತಾರೆ? ಕೊನೆಯದಾಗಿ ಏನು ಹೇಳೋದಂದರೆ, ಎಲ್ಲಿ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿ ಅವೈಲೇಬಲ್ ಇದೆಯೋ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳಕ್ಕೆ ಹೋದಾಗ ಡಾಕ್ಟರ್ ಏನಾದರೂ ಲ್ಯಾಪ್ರೋಸ್ಕೋಪಿನೇ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮದು ಫಸ್ಟ್ ಆಪ್ಷನ್ ಯಾವಾಗಲೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಇರಬೇಕು. ಓಪನ್ ಸರ್ಜರಿ ಯಾವಾಗಲೂ ಲಾಸ್ಟ್ ಆಪ್ಷನ್ ಅಂತ ಇಟ್ಕೊಬೇಕು. ಇವಾಗಿನ ಜನ್ರೇಷನ್ ಯಾವುದೇ ರೀತಿ ಸರ್ಜರಿ ಆಗಲಿ, ಯಾವುದೇ ಆರ್ಗನ್ ರಿಲೇಟೆಡ್ ಸರ್ಜರಿ ಆಗಲಿ, ಎಲ್ಲವನ್ನು ನಾವು ಲ್ಯಾಪ್ರೋಸ್ಕೋಪಿಲಿ ಮಾಡುವಂಥ ಫೆಸಿಲಿಟೀಸ್ ಬಂದಿದೆ. ಸೊ ಹಾಗಾಗಿ ಎಲ್ಲ ಪೇಷಂಟ್ಗೆ ಫಸ್ಟ್ ಆಪ್ಷನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಮಾಡಿಸ್ಕೊಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ತಿಳಿಸಿದ್ರಿ. ಲ್ಯಾಪ್ರೋಸ್ಕೋಪಿ ಎಷ್ಟು ಮಹತ್ವ ಪಡ್ಕೊಂಡಿದೆ ಈಗಿನ ಒಂದು ದಿನಗಳಲ್ಲಿ. ಯಾವುದೇ ಆಪ್ರೇಷನ್ ಮಾಡ್ಕೋಬೇಕು ಅಂತಂದರೆ ಲ್ಯಾಪ್ರೋಸ್ಕೋಪಿ ಮೂಲಕನೇ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಮತ್ತು ಕಾಂಪ್ಲಿಕೇಶನ್ ಆಗೋದಿಲ್ಲ. ಜೊತೆಗೆ ಬೇಗನೆ ನಾವು ಆರಾಮಾಗಿ ಗುಣಮುಖರಾಗ್ಬೋದು ಅನ್ನುವಂಥ ಒಂದು ಸಂದೇಶ ಕೊಟ್ಟರೆ ನಿಜವಾಗಲೂ ಒಳ್ಳೆಯ ಒಂದು, ಯಾಕಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಈಗ ಬರ್ತಾ ಇದ್ದಾವೆ. ವೈದ್ಯಕೀಯ ರಂಗ ತುಂಬಾ ಬದಲಾವಣೆ ಕಾಣ್ತಾ ಇದೆ, ಕ್ರಾಂತಿಯನ್ನು ಕಾಣ್ತಾ ಇದೆ ಅನ್ನುವಂಥ ಮಾತು ಹೇಳಿದ್ರಿ. ಹಾಗಾಗಿ ನಮ್ಮ ಆಕಾಶವಾಣಿಗೆ ಬಂದು ಲ್ಯಾಪ್ರೋಸ್ಕೋಪಿಯ ಮಹತ್ವ ಬಗ್ಗೆ ನಮ್ಮ ಕೇಳಿಗರಿಗೆ ತಿಳಿಸಿಕೊಟ್ಟೋದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.